ಹಾಯ್ ಮಾಸ್ಟರ್, ಎಲ್ಲರಿಗೂ ಗುಡ್ ಈವ್ನಿಂಗ್. ಪ್ರತಿ ವರ್ಷ ಇಲ್ಲೆಲ್ಲ ಬಹಳ ಬೇರೆ ಕಡೆಯಿಂದ ಬಂದಂಥ ಬಹಳ ಜನರನ್ನು ನೋಡಿ, ಧ್ಯಾನಿಗಳನ್ನು ನೋಡಿ ಬಹಳ ಖುಷಿ ಆಯಿತು. ಇದು ಒಂದು ಸುಸಂದರ್ಭ ಅಂತ ಹೇಳ್ಕೋಬೋದು. ಯಾಕಂದರೆ ನಾನು ಈಗ ಬಂದಿರೋ ಒಂದು ಅದ್ಭುತವಾದ ಮತ್ತು ಮಹತ್ತರವಾದ ಒಂದು ವಿಷಯ ತಿಳಿಸ್ಲಿಕ್ಕೆ. ನಿಮ್ಗೆಲ್ಲರಿಗೂ ಗೊತ್ತು, ನಮ್ಮ ಗುರುಗಳಾದ ಪತ್ರಿಜಿ ಇವರ ಮಹಾ ಸಂಕಲ್ಪ ಧ್ಯಾನ ಜಗತ್, ಸಸ್ಯಾಹಾರ ಜಗತ್ ಮತ್ತು ಪಿರಮಿಡ್ ಜಗತ್. ಸಸ್ಯಾಹಾರ ಜಗತ್ತಿನ ಅಂದರೆ 20 ವರ್ಷದಿಂದ ಧ್ಯಾನ ಮತ್ತು ಸಸ್ಯಾಹಾರ ಹಾಗೂ ಪಿರಮಿಡ್ ಜಗತ್ ಈ 3 ಪ್ರಾಜೆಕ್ಟ್ನ ಒಂದು ಜವಾಬ್ದಾರಿಯನ್ನು ಪತ್ರಿಜಿಯವರು ಯಾವಾಗ ಏನು ಅವಸರ ಇರುತ್ತೋ, ಮೇಡಮ್ ಅದು ಮಾಡಬೇಕು ಇದು ಮಾಡಬೇಕಂತ, ಸೊ ಯುವರ್ ಈಸ್ ಎ ಮಲ್ಟಿ ಡೈಮೆನ್ಷನ್ ಸೋಲ್ ಅಂತ ಹೇಳ್ತಿದ್ರು. ಹಾಗಾಗಿ ನಾ ಎಲ್ಲೆಲ್ಲಿ ಹೋಗ್ತೀನೋ, ಪತ್ರಿಜಿಯವರು ಎಲ್ಲೆಲ್ಲಿ ಹೇಳ್ತಾರೋ ಆ ಕ್ಷಣಕ್ಕೇ ನಾನು ಆಯಾ ಊರುಗಳಿಗೆ ಹೋಗಿ ಧ್ಯಾನ ಮತ್ತು ಸಸ್ಯಾಹಾರದ ಬಗ್ಗೆ ಹಾಗೆ ಪಿರಮಿಡ್ ಕನ್ಸ್ಟ್ರಕ್ಷನ್ಸ್ ಈ 3 ಜವಾಬ್ದಾರಿಗಳನ್ನು ನಿಭಾಯಿಸ್ತಾ ಇಂದಿಗೆ 20 ವರ್ಷ ಆಯಿತು. ಸೊ ಅದೇ ರೀತಿಯಾಗಿ 2018ರಿಂದ ಪತ್ರಿಜಿಯವರು ಕರೆದು ಪ್ರಪ್ರಥಮವಾಗಿ ಕರ್ನಾಟಕದಲ್ಲಿ ಸಸ್ಯಾಹಾರ ಜಾತ ಇಲ್ಲ ಮೇಡಮ್ ಮಾಡಬೇಕು ಅಂತಂದ್ರು. ಆ ಜವಾಬ್ದಾರಿ ತಗೊಳ್ರಿ ಅಂತ 11 ದಿವಸ ನಿರಂತರವಾಗಿ ಫಸ್ಟ್ ಪಿರಮಿಡ್ ವ್ಯಾಲಿಯಿಂದ ಪ್ರಾರಂಭ ಮಾಡ್ರಿ ಅಂತ ಹೇಳಿದ್ರು. 11 ದಿವಸ ಬಹು ಯಶಸ್ವಿಯಾಗಿ ನಾವು ನಮ್ಮ ಎಲ್ಲ ಕರ್ನಾಟಕ ಮಾಸ್ಟರ್ ಒಂದು ಸಹಕಾರದಿಂದ ನಾವು ಈ ಒಂದು ಸಸ್ಯಾಹಾರ ಜಾತವನ್ನು 11 ದಿವಸಗಳ ನಿರಂತರವಾಗಿ ಜಾತ ಒಂದು ಪ್ರಾರಂಭ ಮಾಡಿದೆವು, ಹಾಗೆ ಪೂರ್ಣಗೊಳಿಸಿದ್ವಿ ಕೂಡ. ಅದೇ ಥರ ನೆಕ್ಸ್ಟ್ ಇಯರ್ ತುಮಕೂರು ಡಿಸ್ಟಿಕ್ ಅಂದರು. ಇನ್ನು ಪದೇ ಎಲ್ಲ ಜಿಲ್ಲೆಗಳು ನಮ್ಮೆಲ್ಲ ಧ್ಯಾನ ಬಂಧುಗಳಿಗೆ ಗೊತ್ತಿದೆ, ನಾವು ಪ್ರತಿ ವರ್ಷ ನವೆಂಬರ್ 1ರಿಂದ 11ರವರೆಗೆ ನಿರಂತರವಾಗಿ ಒಂದು ಜಿಲ್ಲೆಯಲ್ಲಿ ಈ ಸಸ್ಯಾಹಾರ ಜಾತವನ್ನ ಮಾಡ್ತಾ ಬರ್ತಾ ಇದ್ದೇವೆ. ಇತ್ತೀಚೆಗೆ ಈ ವರ್ಷ ಪತ್ರಿ ಮೇಡಮ್ನವರ ಒಂದು ಸಲಹೆ ಮೇರೆಗೆ, ಯಾಕಂದ್ರೆ ಎಲ್ಲ ಕಡೆ ರ್ಯಾಲಿ ಸಾಕಷ್ಟು ಆಗ್ತಾ ಇದ್ದಾವೆ, 11 ದಿವಸ ಬೇಡ, ಕೇವಲ 3 ದಿವಸಗಳವರೆಗೆ ಮಾಡ್ತಾ ಹೋಗಿ ಅಂತ ಸಲಹೆ ಕೊಟ್ಟರು ಮೇಡಮ್ ಅವರು. ಸೊ ಹಾಗಾಗಿ ಅದರ ನಿಮಿತ್ತ ಇಂದು ನಾವು ಇದೇ ವರ್ಷ ನವೆಂಬರ್ 9, 10, 11 9th, 10th, 11th ಈ 3 ದಿವಸಗಳು ನಮ್ಮ ರಾಜ್ಯ ಅಲ್ಲದೆ ಹೊರಗಿನ ರಾಜ್ಯ ಗೋವಾದಲ್ಲಿ, ಆ ಗೋವಾದಲ್ಲಿ 3 ದಿನಗಳವರೆಗೆ ನಾವು ಈ ವರ್ಷದ ಒಂದು ಪತ್ರಿಜಿ ವೆಜಿಟೇರಿಯನ್ ಮೂವ್ಮೆಂಟ್ ವತಿಯಿಂದ ಹಾಗೂ PSSM ಗೋವಾ ವತಿಯಿಂದ ಹಾಗೂ ನಮ್ಮ ಕರ್ನಾಟಕದ ಎಲ್ಲ ಪಿರಮಿಡ್ ಧ್ಯಾನ ಸಂಸ್ಥೆಗಳಿಂದ ನಾವು ಈ ಒಂದು ಬೃಹತ್ ರ್ಯಾಲಿಯನ್ನ ಮಾಡ್ತಾ ಇದ್ದೇವೆ. ಪ್ರಪ್ರಥಮವಾಗಿ ಒಬ್ಬ ಪ್ರಮುಖ ವ್ಯಕ್ತಿಗಳ ಜೊತೆಗೆ ಪ್ಲಾಂಟೇಶನ್ ಪ್ರೋಗ್ರಾಮ್ ಅಂಡ್ ಸಸ್ಯಾಹಾರ ಜಾತ ಹಾಗೂ 1 ಲಕ್ಷ ಕರಪತ್ರಗಳ ಜೊತೆ ನಾವು ಅಲ್ಲಿರುವ ರಾಜ್ಯದಾದ್ಯಂತ ನಾವು ಈ ಒಂದು ಕರಪತ್ರಗಳನ್ನು ಹಂಚ್ತಾ ಇದ್ದೇವೆ. ಬಿಕಾಸ್ ನಿಮ್ಗೆಲ್ಲ ಗೊತ್ತಿದೆ ಗೋವಾ ಎಂತಹ ಒಂದು ರಾಜ್ಯ ಅಂತ. ನಾನು ಜಸ್ಟ್ 2 ದಿನದಲ್ಲಿ ನಾನು ಅಲ್ಲಿಯ ಒಂದು ವರ್ತನೆ ನೋಡಿದೆ. ಪತ್ರಿಜಿಯವರು ಯಾವಾಗ್ಲೂ ಹೇಳ್ತಾರೆ, ನೀವು ತಿನ್ನುವ ಆಹಾರವೇ ನೀನಾಗ್ತೀಯಾ ಅಂತ. ಅದು ನಾನು ಅಲ್ಲಿ ನಿಜವಾಗ್ಲೂ ನಾನು ಆಂಧ್ರ, ಕರ್ನಾಟಕ, ತಮಿಳ್ನಾಡು ಎಲ್ಲ ಕಡೆ ನಾನು 20 ವರ್ಷದಿಂದ ನಮ್ಮ ಮಾಸ್ಟರ್ಸ್ ನೋಡ್ತಾ ಇದ್ದೇನೆ. ಬಟ್ ಈ 2 ದಿನಗಳಲ್ಲಿ ಆ ಗೋವಾದಲ್ಲಿ ಆ ಜನಗಳ ವರ್ತನೆ ನೋಡಿದೆ ನಾನು, ಬಿಕಾಸ್ ಅವರು ತಿನ್ನುವ ಆಹಾರ. ಹಾಗಾಗಿ ನಾವೆಲ್ಲರೂ, ಇದು ನಮ್ಮ ವಸುದೈಕ ಕುಟುಂಬ, ನಾವೆಲ್ಲರೂ ನಮ್ಮ ಕುಟುಂಬದವರನ್ನ ನಾವು ಕಾಪಾಡಿಕೊಳ್ಳುವ ಬಾಧ್ಯತೆ, ಕರ್ತವ್ಯ ಆಗಿದೆ ನಮ್ದೆಲ್ಲ. ಹಾಗಾಗಿ ಈ ಒಂದು ಸಭೆಯ ಮುಖಾಂತರ ನಾನು ಪತ್ರಿಜಿ ವೆಜಿಟೇರಿಯನ್ ಮೂವ್ಮೆಂಟ್ ಟ್ರಸ್ಟ್ನ ಸಂಸ್ಥಾಪಕರಾಗಿ ಜವಾಬ್ದಾರಿ ಏನು ತಗೊಂಡಿದ್ದೀನಿ, ನಮ್ಮ ಎಲ್ಲ ಕರ್ನಾಟಕ ಮಾಸ್ಟರ್ ಪರವಾಗಿ ನಿಮಗೆಲ್ಲ ಸ್ವಾಗತಿಸ್ತಾ ಇದ್ದೀನಿ. ಚಲೋ ಗೋವಾ, ಎಲ್ಲರೂ ಗೋವಾದಲ್ಲಿ 3 ದಿನಗಳವರೆಗೆ ನಡೆಯುವ ಸಸ್ಯಾಹಾರ ಜಾತಕ್ಕೆ ನಮ್ಮ ಧ್ವನಿಗಳ ಘೋಷಣೆಯಿಂದ ಎಲ್ಲ ಮಾನವರನ್ನ ಮಾಧವರನ್ನಾಗಿ ಮಾಡೋಣ. ಸೊ ಆ ಮೂಕ ಪ್ರಾಣಿಗಳ ಉಳಿವಿಗಾಗಿ ನಾವೆಲ್ಲರೂ ಹೋರಾಡೋಣ ಅಂತ ಹೇಳ್ತಾ ಈ ಒಂದು ಸಭೆಯ ಮೂಲಕ ತಮ್ಮನ್ನೆಲ್ಲರನ್ನು ನಾನು ಆಹ್ವಾನಿಸ್ತಾ ಇದ್ದೇನೆ. ದಯವಿಟ್ಟು ನವೆಂಬರ್ 9, 10, 11 ನಾವೆಲ್ಲರೂ ಅಲ್ಲಿರೋಣ. ಆ ಮೂಕ ಜೀವಿಗಳ ಉಳಿವಿಗಾಗಿ ನಾವೆಲ್ಲರೂ ಕಾರಣರಾಗೋಣ. ಯಾಕೆಂದ್ರೆ ಎಲ್ಲಾ ಧರ್ಮಗಳಲ್ಲಿ ಶ್ರೇಷ್ಠವಾದುದು ಪರಮ ಧರ್ಮ ಅಹಿಂಸಾ. ಅದಕ್ಕೆ ನಾವೆಲ್ಲರೂ ಹೇಳೋದು ಅಹಿಂಸೋ ಪರಮೋ ಧರ್ಮ ಅಂತ. ಇದು ಒಂದು ಕಾನ್ಸೆಪ್ಟ್ ಅಲ್ಲ ಮಾಸ್ಟರ್, ಇದು ಒಂದು ಜೀವನ ಶೈಲಿ. ಹಾಗಾಗಿ ಅದ್ರ ಬಗ್ಗೆ ನಾವು ಮತ್ತೊಂದ್ಸಾರಿ ತಿಳ್ಕೊಳ್ಳೋಣ. ಫಸ್ಟ್ ಇರೋ ಸಮಯದಲ್ಲಿ ಮೊದಲು ನಾವು ಏನ್ ಮಾಡಬೇಕು ಅದಕ್ಕೆ ಆದ್ಯತೆ ಕೊಡೋಣ. ಹೀಗೆ ನಮ್ಮ ರಂಗಸ್ವಾಮಿ ಅವರು ಆಕ್ಚುಲಿ 1 ಮಂತ್ ಬಿಫೋರ್ ಕಾಲ್ ಮಾಡಿದ್ರು, ಆಫೀಸ್ನಲ್ಲಿ ಇದ್ದೆ ನಾನು. ಇದ್ರ ಜೊತೆಗೆ ಹಾವೇರಿಯಲ್ಲಿ ತಮ್ಗೆಲ್ರಿಗೂ ಗೊತ್ತು, ನಾನು
ಪ್ರಮೋಷನ್ ಮೂಲಕ ಹಾವೇರಿಯಲ್ಲಿ ಇದ್ದೇನೆ. ಹಾಗಾಗಿ ಅವ್ರು ಕಾಲ್ ಮಾಡಿದ್ರು, ಕ್ಷಮೆ ಇರಲಿ ಸರ್, ನಾನು ಆನಂತರ ಮಾಡ್ತೀನಿ ಅಂತ ಹೇಳಿದೆ. ಬಟ್ ಅಲ್ಲಿ ವರ್ಕ್ ತುಂಬಾ ಹೆವಿ ಆದ ಕಾರಣ, ಸಡನ್ಲಿ ಇದು ಪ್ರಾಜೆಕ್ಟ್ ಬಂದ ಕಾರಣ ನಾನು ಅವ್ರಿಗೆ ಉತ್ತರಿಸಕ್ ಆಗ್ಲಿಲ್ಲ. ಬಟ್ ಅನ್ಎಕ್ಸ್ಪೆಕ್ಟೆಡ್ಲಿ ಇವತ್ತು ನಾನು ಈ ಮುಖಾಂತರ ನೋಡಿದೆ. ನಿಮಗೂ ಸಹಿತ ನಾವು ಇನ್ವೈಟ್ ಮಾಡ್ತಾ ಇದ್ದೀವಿ ಸರ್. ಸೊ ಇಲ್ಲಿರೋ ಎಲ್ಲ ನಮ್ಮ ಮಾಸ್ಟರ್ಸ್ ಎಲ್ಲರೂ ಸೇರಿ ಈ ಒಂದು ಸಸ್ಯಾಹಾರ ಜಾಥಾವನ್ನ ಯಶಸ್ವಿಯಾಗಿ ನಾವು ನೆರವೇರಿಸೋಣ ಅಂತ ತಮ್ಮ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು. ಎಲ್ಲರೂ ನವೆಂಬರ್ 9, 10, 11 ಜಾಯಿನ್ ಆಗೋಣ ಸರ್. ಥ್ಯಾಂಕ್ ಯು.